ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 16ನೆಯ ವಾರ, ಜುಲೈ 24, 2024 ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 13ನೇ ಅಧ್ಯಾಯ 1ರಿಂದ 9ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ಮನೆಯಿಂದ ಹೊರಟು ಸರೋವರದ ತೀರದಲ್ಲಿ ಕುಳಿತರು. ಜನರು ತಂಡೋಪತಂಡವಾಗಿ ಕೂಡಿ ಬಂದುದರಿಂದ ದೋಣಿ ಹತ್ತಿ ಕುಳಿತುಕೊಳ್ಳಬೇಕಾಯಿತು. ಜನರು ದಡದಲ್ಲೇ ನಿಂತರು. ಆಗ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮರ್ಥ್ಯ ರೂಪದಲ್ಲಿ ಹೇಳಿದರು. ಒಬ್ಬ ರೈತ ಬಿತ್ತುವುದಕ್ಕೆ ಹೋದ. ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದದ್ದೇ ಹಕ್ಕಿಗಳು ಬಂದು ಆ ಬೀಜವನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು, ಆದರೆ ಬಿಸಿಲೇರಿದಾಗ ಬಾಡಿದವು. ಬೇರು ಬಲವಾಗಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಆ ಪೊದೆಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಇನ್ನು ಕೆಲವು 30ರಷ್ಟು ಫಸಲನ್ನು ಕೊಟ್ಟವು. ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ದೇವರ ವಾಕ್ಯದ ಪ್ರತಿಫಲದ ಮೌಲ್ಯಮಾಪನವಾಗಬೇಕಾದದ್ದು ನನ್ನ ಹೃದಯದ ಗುಣಮಟ್ಟದ ಆಧಾರದ ಮೇಲೆ ಹೊರತು ಅದರ ಶಕ್ತಿಯ ಆಧಾರದ ಮೇಲಲ್ಲ. ಪ್ರವೇಶುವಿನಲ್ಲಿ ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಪ್ರವಾದಿ ಯೆರೆಮೀಯನ ದೈವಿಕರೆಯ ಬಗ್ಗೆ ಆಲಿಸುತ್ತೇವೆ. ಈ ವಾಚನ ದೇವರ ಕರೆಯು ನಮ್ಮ ಜೀವನದಲ್ಲಿ ಹೇಗೆ ಮೂಡಬಹುದು ಎಂಬುದನ್ನು ನಮ್ಮೆಲ್ಲರಿಗೂ ಮನಗಾಣಿಸುತ್ತದೆ. ನಾವು ನಮ್ಮನ್ನು ಅಯೋಗ್ಯರು, ಅನರ್ಹರು, ಅಪ್ರಯೋಜಕರು ಎಂದು ಭಾವಿಸಿದಾಗಲೂ ದೇವರು ಕೆಲವೊಂದು ಬಾರಿ ನಮ್ಮನ್ನೇ ಆಯ್ಕೆ ಮಾಡುತ್ತಾರೆ. ದೇವರು ತನ್ನ ಕಾರ್ಯವನ್ನು ನಮ್ಮ ಮೂಲಕ ಸಾಧಿಸಲು ನಮ್ಮೆಲ್ಲರನ್ನು ಅದಕ್ಕೆ ತಕ್ಕಂತೆ ಸಮರ್ಥರನ್ನಾಗಿ ರೂಪಿಸುತ್ತಾರೆ. ದೇವರ ವಾಕ್ಯ ನಮ್ಮಿಂದ ಪ್ರಸಾರವಾಗಲು ನಾವೆಲ್ಲರೂ ದೇವರ ಸಾಧನಗಳಾಗಬೇಕಾಗಿದೆ. ಪ್ರಿಯರೇ, ನಮ್ಮ ಹೃನ್ಮನಗಳು ದೇವರಿಗೆ ಎಷ್ಟು ತೆರೆದುಕೊಂಡಿದೆ ಎಂಬ ಆಧಾರದ ಮೇಲೆ ನಾವು ದೇವರ ಅಧಮ, ಉತ್ತಮ, ಅತ್ಯುತ್ತಮ ಸಾಧನಗಳಾಗಲು ಸಾಧ್ಯವಾಗುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಬರುವ ಬಿತ್ತುವವನ ಸಾಮತಿಯಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಇದನ್ನೇ. ಸಾಮತಿಯಲ್ಲಿ ಕೇಳಿಬರುವ ವಿವಿಧವಾದ ಮಣ್ಣು ಭೂಮಿಗಳು ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಜನರನ್ನು ಪ್ರತಿನಿಧಿಸುತ್ತದೆ. ಯಾವ ಮಣ್ಣು ಬಿತ್ತಿದ ಕಾಳನ್ನು ಬರಮಾಡಿಕೊಂಡು ಅದಕ್ಕೆ ಹೊಂದಿಕೊಂಡು ತನ್ನನ್ನೇ ಪರಿವರ್ತಿಸಿಕೊಂಡು ಅದರ ಜೊತೆ ಒಂದಾಗುತ್ತದೋ ಅಂತಹ ಮಣ್ಣಿನ ಭೂಮಿ ಮಾತ್ರ ಒಳ್ಳೆಯ ಫಸಲನ್ನು ನೀಡಲು ಸಾಧ್ಯ. ಅದರಂತೆ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಒಳ್ಳೆ ಪ್ರತಿಫಲವನ್ನು ತರಬೇಕಾದರೆ ನಮ್ಮ ಹೃದಯ ಒಳ್ಳೆ ಗುಣಮಟ್ಟದ ಮಣ್ಣು ಭೂಮಿಯಾಗಬೇಕು. ಇಂದಿನ ಮೊದಲನೆಯ ವಾಚನ ಪ್ರವಾದಿ ಯೆರೆಮೀಯನನ್ನು ನಮಗೆಲ್ಲರಿಗೂ ಇದಕ್ಕೆ ಉತ್ತಮ ಮಾದರಿಯನ್ನಾಗಿ ನೀಡುತ್ತಿದೆ. ಆತ್ಮೀಯರೇ, ದೇವರ ವಾಕ್ಯದ ಪ್ರತಿಫಲ ಮೌಲ್ಯಮಾಪನವಾಗಬೇಕಾದದ್ದು ನನ್ನ ಹೃದಯದ ಗುಣಮಟ್ಟದ ಆಧಾರದ ಮೇಲೆ ಹೊರತು ಅದರ ಶಕ್ತಿಯ ಆಧಾರದ ಮೇಲಲ್ಲ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಕ್ರಿಸ್ಟೀನರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 1150ರಿಂದ ಕ್ರಿಸ್ತಶಕ 1224ರವರೆಗೆ. ಸಂತ ಕ್ರಿಸ್ಟೀನರವರು ಒಂದು ನಾಸ್ತಿಕ ಕುಟುಂಬದಲ್ಲಿ ಜನಿಸಿದರು. ತಮ್ಮ 20ನೇ ವಯಸ್ಸಿನಲ್ಲಿ ತೀವ್ರ ಸೆಳೆತದ ರೋಗಕ್ಕೆ ತುತ್ತಾಗಿ ನರಳಿದರು. ಕಣ್ಣಾರೆ ಕಂಡ ಕೆಲವರು ಇವರು ಮರಣವನ್ನಪ್ಪಿದ್ದಾರೆ ಎಂದೇ ಭಾವಿಸಿದ್ದರು. ಹಾಗೂ ಮರಣದ ಬಲಿಪೂಜೆಯ ಮಧ್ಯದಲ್ಲಿ ಇವರು ಎದ್ದು ಕುಳಿತರು. ಈ ಆಶ್ಚರ್ಯಕರ ಸುದ್ದಿಯಿಂದ ಅವರು ಸೇಂಟ್ ಟ್ರೀಡೆನ್ನ ಮನೆ ಮಾತಾದರು. ಇವರು ಮನೋರೋಗದಿಂದ ನಳುತ್ತಿರುವವರ ಪಾಲಕಸಂತರಾಗಿದ್ದಾರೆ. ಸಂತ ಕ್ರಿಸ್ಟಿನರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.